ಬಸವನ ಬಾಗೇವಾಡಿ ತಾಲೂಕಿನ ಹುಣಸಾಳ ಪಿವಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಭ್ರಷ್ಟಾಚಾರವನ್ನು ವಿರೋಧಿಸಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಪಂಚಾಯಿತಿಗೆ ಸಂಬಂಧಪಟ್ಟ 3 ಊರಿನ ಗ್ರಾಮಸ್ಥರಿಂದ ಧರಣಿಯನ್ನು ಮಾಡಲಾಗಿದೆ. ಹುಣಸಾಳ ಪಿಬಿ ಗ್ರಾಮ ಪಂಚಾಯಿತಿಯ ಪಿಡಿಒ ಅಧಿಕಾರಿಯು ಪಂಚಾಯಿತಿಗೆ ಬರದೆ ಬೇರೆ ಸ್ಥಳದಿಂದ ಅಧಿಕಾರ ಚಲಾಯಿಸುವುದು, 37/7/2026 ಪಂಚಾಯಿತಿಗೆ ಬರದೆ ಹಣವನ್ನು ವರ್ಗಾವಣೆ ಮಾಡಿರುವುದು, ಪಂಚಾಯಿತಿಗೆ ಸಂಬಂಧವಿಲ್ಲದ ಬೇರೆ ಸಿಬ್ಬಂದಿಗಳನ್ನು ಬಳಸಿಕೊಂಡು ಕೆಲಸ ಮಾಡಿರುವುದು, ಇವುಗಳೆಲ್ಲ ಕಂಡ ಗ್ರಾಮಸ್ಥರು ಸಹಿಸಿಕೊಳ್ಳಲು ಆಗದೇ ಇರುವ ಕಾರಣದಿಂದ ಈ ಧರಣಿಯನ್ನು ಹಮ್ಮಿಕೊಳ್ಳಲಾಯಿತು. ಕೂಡಲೇ ಧರಣಿ ನಡೆದ ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಇಒ ಅಧಿಕಾರಿಗಳು ಭೇಟಿ ನೀಡಿದರು. ತಾಲೂಕು ಪಂಚಾಯಿತಿ ಇಒ ಅಧಿಕಾರಿಗಳಿಗೆ ಹುಣಸಾಳ ಪಿಬಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ 3 ಹಳ್ಳಿಗಳ ಗ್ರಾಮಸ್ಥರು ಸೇರಿಕೊಂಡು ಅರ್ಜಿಯನ್ನು ನೀಡಿದರು. ಇಂತಹ ಭ್ರಷ್ಟ ಅಧಿಕಾರಿಗಳು ಅಧಿಕಾರವನ್ನು ಚಲಾಯಿಸುವುದು ಯೋಗ್ಯವಲ್ಲ. ಇಂತಹ ಅಧಿಕಾರಿಗಳನ್ನು ಕೂಡಲೇ ಅಧಿಕಾರದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಹುಣಸಾಳ ಪಿಬಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅಪ್ಪು ನಾಯಕ್, ಶ್ರೀಮಂತ ಅಳ್ಗುಂಡ್ಗಿ, ಬಸ್ಸು ಹೆಬ್ಬಾಳ್, ನಿಂಗಣ್ಣ ಮುರ್ನ್ಕರ್, ರಮೇಶ್ ಕೋಲ್ಕಾರ್, ಸೋಮಗೌಡ ಮ್ಯಾಗೇರಿ ಮತ್ತು ರಾಥೋಡ್ ಮಂಜುನಾಥ್ ಗ್ರಾಮಸ್ಥರು ಸಹಿತ ಉಪಸ್ಥಿತರಿದ್ದರು. ಲಕ್ಷ್ಮಣ್ ಕಲಾಲ್, RJ32 ಕನ್ನಡ ನ್ಯೂಸ್, ತಾಳಿಕೋಟೆ. 24,82,000 ನೀವು ನಿವೃತ್ತಿ ಆಗುದು ನಿಮಗೆ ಗೊತ್ತಿತ್ತಿಲ್ಲೋ? ನಮ್ಮ ಪಂಚಾಯತಿ ನೀವು ನೋಡಲ್ ಅಧಿಕಾರಿ 5-6 ತಿಂಗಳಾಗಿತ್ತು. ಇಷ್ಟು ದಿನ ನೀವು ಏನ್ ಮಾಡಕತ್ತಿದ್ರಿ? ನೀವು ಅನ್ಕೊಂಡಿದ್ರಿ ಇಲ್ಲಿ ಪಂಚಾಯತಿ ಒಳಗ ನಿನ್ನೆ ದಿನ ಯಾಕೆ ತೆಗೆದ್ರಿ ನೀವು ರೊಕ್ಕ? ನಾವು ಇದು ನೇರ ಭ್ರಷ್ಟಾಚಾರ. ಇದು ದಯಮಾಡಿ ಇವಿಷ್ಟು ಒಂದು 6 ಪಾಯಿಂಟ್ಸ್ ದುರಾಡಳಿತ ಒಂದು ದುರುಪಯೋಗ ಪಡಿಸುವಂತದ್ದು ಒಂದು 6 ಪಾಯಿಂಟ್, ಇವ್ರು ಕರ್ತವ್ಯ ಲೋಪ ಮಾಡಿದಂತಾವು 5 ಪಾಯಿಂಟ್. ಈ 11 ಪಾಯಿಂಟ್ಗೆ ನಾವು ಎಲ್ಲಿ ಬೇಕಾದ್ರೆ ನೀವು ಉತ್ತರ ಕೊಡ್ತೇವೆ, ಎಲ್ಲಿ ಬೇಕಾದ್ರೆ ಚರ್ಚೆ ಮಾಡ್ತೇವೆ. ನೀವು ಯಾರು ಬೇಕಾದವರು ಬರ್ಬೋದು, ಮೇಲಾಧಿಕಾರಿಗಳು. ಈ ಪಂಚಾಯತಿ ಅಧಿಕಾರಿಗಳ ಜೊತೆ ನಾವು ಉತ್ತರ ಕೊಡಕ್ ಆಗುದಿಲ್ಲ. ಈ ಪಾಯಿಂಟ್ ಇನ್ನು ನಮ್ಮ ಇಷ್ಟೆಲ್ಲ ಹುಣಸಾಳ ಪಿಬಿ ಗ್ರಾಮ ಪಂಚಾಯತಿಯ ಸಂಘ ಕರ್ಮಂಟಾಳ ಮತ್ತ ಮೀಟಿಂಗ್ದಾಗಿರ್ಲಿ ಇಲ್ಲ, ನಾವೊಂದು ವಿಡಿಯೋ ಮಾಡ್ಕೊತೀವಿ. ಬಾಯಿಲಾರ ಹೇಳಿ ಮೌಖಿಕವಾಗಿ ಅಲ್ಲಿ ತನಕ ನಾವು ಶಾಂತ ಇರ್ತೇವೆ. ಯಾಕೆ ಹೋರಾಟ ಅಂದ್ರೆ ಒಂದೇ ದಿನ ಫಲ ಸಿಗುವುದಿಲ್ಲ. ಟೈಮ್ ಅವ್ರು ನಮಗೆಲ್ಲ ನಿನ್ನೆ ಹಿರಿಯರೆಲ್ಲ ಹಳೆ ಹೋರಾಟಗಾರರು ಅಧಿಕಾರಿಗಳು ಎಲ್ಲ ಒಂದು ದಿನಕ್ಕೆ ಸಿಗೋದು ಅಲ್ಲ. ಸಮಯ ಹೋರಾಟ ಮಾಡಿರಿ, ಯಾವುದೋ ಹೆಸರು ತಗೋಬೇಡ್ರಿ. ಇವರು ಕಲ್ಲವ ಮಲ್ಲವ ನಿಂಗವ ಹೆಸರು ತಗೋಬೇಡ್ರಿ. ಹೋರಾಟ ಶಾಂತಯುತವಾಗಿ ಮಾಡೋದು, ಎಲ್ಲರೂ ಶಾಂತಯುತ ಮಾಡ್ತೇವೆ. ನೀವು ಒಂದು ಮೌಖಿಕವಾಗಿರೋ ಒಂದು ಆದೇಶ ಮಾಡಿಕೊಡ್ರಿ, ಒಂದು ರೆಕಾರ್ಡ್ಸ್ ಕೊಡ್ರಿ, ಇಲ್ಲ ಒಂದು ರೈಟಿಂಗ್ದಾಗ ಕೊಡ್ರಿ. ಅಷ್ಟು ದಿನ ನಾವು ವೇಟ್ ಮಾಡ್ತೇವೆ. ಪ್ರಾಮಾಣಿಕವಾಗಿ ಈ ಪಂಚಾಯತಿ ಕಡೆ ಮುಂಚೆಗೆ ಹೋಗ್ಬೋದು. ಇದು 100% ಎಲ್ಲರ ಪರವಾಗಿ ನಾನು ಮಾತಾಡ್ತೀನಿ. ಯಾಕಂದ್ರೆ ನಾನು ನಿಮ್ಗೆ ಹೇಳ್ತೀನಿ ಅಂದ್ರೆ ಆನ್ಲೈನ್ ಅದು ಜಗತ್ತು. ನಾನು ಒಪ್ಕೋತೀನಿ. ನೀವು ಪಂಚಾಯತಿಗೆ ಬಂದಾಗ ಮ್ಯಾನ್ಯುವಲ್ ಮಾಡ್ಬೇಕಲ್ಲ. ಈ ಸದ್ ನಾವು ತೋರಿಸ್ತೇವೆ 23ನೇ ತಾರೀಕಿನಿಂದ ನಿನ್ನೆ ತನಕ ಅಟೆಂಡೆನ್ಸ್ ಸಹಿ ಮಾಡಿಲ್ಲ. ಈ ಎಂಡದಿಂದ ಒಂದಿನಾನು ಪಂಚಾಯತಿಗೆ ಬಂದಿಲ್ಲ ಅಧಿಕಾರಿಗಳು. ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ. ಯಾಕಂದ್ರೆ ನೋಡಿ CIC ಭಾಳ ಎಷ್ಟು ಬೇಗ ಅಷ್ಟು ಬೇಗ ನೀವು ಇಲ್ಲೇ ಇರ್ತೀರಿ. ನಿಮಗೇನು ದೂರ, ನಾವು ಬಿಜಾಪುರದಿಂದ ಬಂದಿಲ್ಲ, ನಾನೇನು ಬೆಂಗಳೂರಿಂದ ಬಂದಿಲ್ಲ. ಬಾಗೇವಾಡಿ ಏನು ದೂರ ಇಲ್ಲ, 10 ನಿಮಿಷದ ದಾರಿ ನಿಮಗೆ. ನಾವು ಬಿಟ್ಟರಪ್ಪ ಅಂದ್ರೆ ನೀವು ಬಿಡೋದಿಲ್ಲ, ಗೊತ್ತಾಯ್ತಾ? ಬಟ್ ನಾನು ಡಿಲೇ ಮಾಡೋದಿಲ್ಲ. ಮನೆ ಮಾತು ನನ್ನ ಗಂಭೀರತೆ ಅರ್ಥ ಆಗುತ್ತೆ. ಮನುಷ್ಯ ನಿಮ್ಗೆ ಆಗಲೇ ಹೇಳ್ತೀನಿ, ವೈಯಕ್ತಿಕ ಒಬ್ಬೊಬ್ರು ಬಂದು ಏನಾರ ಹೇಳಿದ್ರು ಬೇರೆ ಆಗುತ್ತಾ. ಸಾಮೂಹಿಕವಾಗಿ ಕೊಟ್ಟಾಗ ನಾವು ಅದ್ರದ್ದು ಇವ್ರದ್ದು ಗಮನ ಮಾಡ್ಕೊಂಡು ಇವತ್ತೇ ನಾನು COವರಿಗೆ ನೀವೇನು ಕೊಡ್ತೀರಿ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ, ಅಲ್ಲ ನೋಡಿರಿ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಅವ್ರಿಗೆ ಕಳಿಸಿರ್ತೀನಿ. ಅವರು ನಾಳೆ ರಜೆ ಇದೆ, ಸಂಡೇ. ಮಂಡೇ ದಿವಸ ನಾವೇ ಖುದ್ದಾಗಿ ಹೋಗ್ಬಿಟ್ಟು ಸರ್ ಇದು ಈ ಥರ ಇದೆ, ಅಲ್ಲಿ ದಡಿ ಕುಂದಿರ್ತಾರೆ, ನಮ್ಗೆ ಬೇಗ ಕೊಡಿ ಅಂತ ಮೀಟಿಂಗ್ದಾಗಿರ್ಲಿ ಇಲ್ಲ, ನಾವೊಂದು ವಿಡಿಯೋ ಮಾಡ್ಕೊತೀವಿ. ಬಾಯಿಲಾರ ಹೇಳಿ ಮೌಖಿಕವಾಗಿ ಅಲ್ಲಿ ತನಕ ನಾವು ಶಾಂತ ಇರ್ತೇವೆ. ಯಾಕೆ ಹೋರಾಟ ಅಂದ್ರೆ ಒಂದೇ ದಿನ ಫಲ ಸಿಗೋದಿಲ್ಲ. ಟೈಮ್ ಅವ್ರು ನಮಗೆಲ್ಲ ನಿನ್ನೆ ಹಿರಿಯರೆಲ್ಲ ಹಳೆ ಹೋರಾಟಗಾರರು ಅಧಿಕಾರಿಗಳು ಎಲ್ಲರೂ ಹೇಳಿದ್ರು ಒಂದು ದಿನಕ್ಕೆ ಸಿಗೋದು ಅಲ್ಲ. ಸಮಯ ಹೋರಾಟ ಮಾಡಿರಿ, ಯಾವುದೋ ಹೆಸರು ತಗೋಬೇಡ್ರಿ. ಇವರು ಕಲ್ಲವ ಮಲ್ಲವ ನಿಂಗವ ಹೆಸರು ತಗೋಬೇಡ್ರಿ. ಹೋರಾಟ ಶಾಂತಯುತವಾಗಿ ಮಾಡೋದು, ಎಲ್ಲರೂ ಶಾಂತಯುತ ಮಾಡ್ತೇವೆ. ನೀವು ಒಂದು ಮೌಖಿಕವಾಗಿರೋ ಒಂದು ಆದೇಶ ಮಾಡಿಕೊಡ್ರಿ, ಒಂದು ರೆಕಾರ್ಡ್ಸ್ ಕೊಡ್ರಿ, ಇಲ್ಲ ಒಂದು ರೈಟಿಂಗ್ದಾಗ ಕೊಡ್ರಿ. ಅಷ್ಟು ದಿನ ನಾವು ವೇಟ್ ಮಾಡ್ತೇವೆ. ಪ್ರಾಮಾಣಿಕವಾಗಿ ಈ ಪಂಚಾಯತಿ ಕಡೆ ಮುಂಚೆಗೆ ಹೋಗ್ಬೋದು. ಇದು 100% ಎಲ್ಲರ ಪರವಾಗಿ ನಾನು ಮಾತಾಡ್ತೀನಿ. ಯಾಕಂದ್ರೆ ಹೋರಾಟ ದಿಕ್ಕು ತಪ್ಪಬಾರದು. ಗೊತ್ತಾ ಇವರು 24,82,000 ನೀವು ನಿವೃತ್ತಿ ಆಗುದು ನಿಮಗೆ ಗೊತ್ತಿತ್ತಿಲ್ಲೋ? ನಮ್ಮ ಪಂಚಾಯತಿ ನೀವು ನೋಡಲ್ ಅಧಿಕಾರಿ 5-6 ತಿಂಗಳಾಗಿತ್ತು. ಇಷ್ಟು ದಿನ ನೀವು ಏನ್ ಮಾಡಕತ್ತಿದ್ರಿ? ನೀವು ಅನ್ಕೊಂಡಿದ್ರಿ ಇಲ್ಲಿ ಪಂಚಾಯತಿ ಒಳಗ ನಿನ್ನೆ ದಿನ ಯಾಕೆ ತೆಗೆದ್ರಿ ನೀವು ರೊಕ್ಕ? ನಾವು ಇದು ನೇರ ಭ್ರಷ್ಟಾಚಾರ. ಇದು ದಯಮಾಡಿ ಇವಿಷ್ಟು ಒಂದು 6 ಪಾಯಿಂಟ್ಸ್ ದುರಾಡಳಿತ ಒಂದು ದುರುಪಯೋಗ ಪಡಿಸುವಂತದ್ದು ಒಂದು 6 ಪಾಯಿಂಟ್, ಇವ್ರು ಕರ್ತವ್ಯ ಲೋಪ ಮಾಡಿದಂತಾವು 5 ಪಾಯಿಂಟ್. ಈ 11 ಪಾಯಿಂಟ್ಗೆ ನಾವು ಎಲ್ಲಿ ಬೇಕಾದ್ರೆ ನೀವು ಉತ್ತರ ಕೊಡ್ತೇವೆ, ಎಲ್ಲಿ ಬೇಕಾದ್ರೆ ನೀವು ಚರ್ಚೆ ಮಾಡ್ತೇವೆ. ನೀವು ಯಾರು ಬೇಕಾದವರು ಬರ್ಬೋದು, ಮೇಲಾಧಿಕಾರಿಗಳು. ಈ ಪಂಚಾಯತಿ ಅಧಿಕಾರಿಗಳ ಜೊತೆ ನಾವು ಉತ್ತರ ಕೊಡಕ್ ಆಗುದಿಲ್ಲ. ಈ ಪಾಯಿಂಟ್ ಇನ್ನು ನಮ್ಮ ಇಷ್ಟೆಲ್ಲ ಹುಣಸಾಳ ಪಿಬಿ ಗ್ರಾಮ ಪಂಚಾಯತಿಯ ಸಂಘ ಕರ್ಮಂಟಾಳ ಮತ್ತ ಕೊಟ್ಟಿರೋದನ್ನ ನಾವು ತನಿಖೆ ಮಾಡಿ ರಿಪೋರ್ಟ್ ಸಬ್ಮಿಟ್ ಮಾಡಿದ್ಮೇಲೆ ವಿಡಿಯೋ ಮೇಲೆ ಆಕ್ಷನ್ ಮಾಡೋದಾಗ್ಲಿ ಟ್ರಾನ್ಸ್ಫರ್ ಮಾಡೋ ಅಧಿಕಾರಿಗಳು CEO ಅವರಿಗೆ. ಓಕೆನಾ? ನಾವು ಈಗ ಒಂದು ನಿಮಿಷ ಕೇಳಿ, ನೀವು ಹೇಳಿದ್ರಿ, ನಾವು ಕೇಳಿದ್ದೀನಲ್ಲ. ಈಗ ನೀವು ಹೇಳ್ದಂಗೆ
ಯಾರು ಹೋದ್ರು ಅನಧಿಕೃತ ವ್ಯಕ್ತಿ ಈಗಾಗಲೇ ಇಲ್ಲಿ ಕೆಲಸ ಮಾಡಿದ್ರು ಅಂತ ಹೇಳಿದ್ರು. ಇಲ್ಲಿಂದ ಬಂದು ಕೆಲಸ ಮಾಡಿ ನಮಗೆಲ್ಲ ಅವತ್ತಿಂದ ಬೈದರು ಅಂತ ಹೇಳಿದ್ರು. ನೀವು ಅವತ್ತೇ ಇಲ್ಲಿ ನೀವು ಈ ಥರ ಕದ ಹಾಕಿ ಪೊಲೀಸರು ಕರೆಸಿದ್ರೆ ನಾವು ಬರ್ತಿದ್ವಿ, ಅವರು ಬರ್ತಿದ್ವಿ, ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇರ್ಲಿ ಒಂದ್ ನಿಮಿಷ ಸರ್ ಪ್ಲೀಸ್, ನೀವು ಮಾತಾಡಿದ್ರಲ್ಲ.